ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಮಾಯಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತುಮಕೂರು ಜಿಲ್ಲಾಧಿಕಾರಿಗಳು ದಿಢೀರ್ ಭೇಟಿ. ತುರುವೇಕೆರೆ. ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ರವರು ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ವೈದ್ಯಕೀಯ ಸೇವೆಗಳ ಸ್ಥಿತಿಗತಿಯನ್ನ ಪರಿಶೀಲಿಸಿದರು. ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ಸಿಗುತ್ತಿದೆಯೇ, ವೈದ್ಯರು ಹಾಗೂ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಹಾಜರಾಗುತ್ತಿದ್ದಾರೆಯೇ, ಅಗತ್ಯ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿದೆಯೇ ಎಂಬ ವಿಚಾರಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿದರು. ಪರಿಶೀಲನೆ ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ರವರು, ಆರೋಗ್ಯ ಕೇಂದ್ರದಲ್ಲಿ ಬಹುತೇಕ ಎಲ್ಲ ವ್ಯವಸ್ಥೆಗಳು ಸಮರ್ಪಕವಾಗಿವೆ, ಆದರೆ ತಜ್ಞ ವೈದ್ಯರ ಕೊರತೆ ಇದೆ ಎಂಬ ಮಾಹಿತಿ ಬಂದಿದೆ. ಈ ಬಗ್ಗೆ DHO ಜೊತೆ ಮಾತನಾಡಿ ತಜ್ಞ ವೈದ್ಯರ ನೇಮಕಾತಿಗೆ ತಕ್ಷಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. PC ಅವರ ಈ ದಿಢೀರ್ ಭೇಟಿ ಪರಿಶೀಲನೆ ಸ್ಥಳೀಯರಲ್ಲಿ ಆರೋಗ್ಯ ಸೌಲಭ್ಯಗಳಿಗೆ ಹೆಚ್ಚಿನ ಗಮನ ಸಿಗಲಿ ಎಂಬ ನಿರೀಕ್ಷೆ ಹುಟ್ಟಿಸಿದೆ. ವರದಿ ಕಲ್ಪತರು ನ್ಯೂಸ್. 3 ತಿಂಗಳಲ್ಲಿ ಸುಮಾರು 540 ಕಂದಾಯ ಗ್ರಾಮಗಳು, ಉಪಗ್ರಾಮಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಇದರದ್ದು ಉದ್ದೇಶ ಅಲ್ಲಿ ದಾಖಲೆ ರಹಿತ ಜನವಸತಿ ಪ್ರದೇಶಗಳಲ್ಲಿ ಹಕ್ಕುಪತ್ರಗಳನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶ. ಇದು ಸರ್ಕಾರದ್ದು ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್. ಇಡೀ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಹಿಂದೆ 2018ರಲ್ಲಿ ಒಂದು 500 ಕಂದಾಯ ಗ್ರಾಮಗಳು ಪ್ರಾಥಮಿಕ ಅಧಿಸೂಚನೆ ಆಗಿದೆ. ಅದರಲ್ಲಿ ಒಂದು 7,000 ಫ್ಯಾಮಿಲೀಸ್ಗೆ ನಾವು ಹಕ್ಕುಪತ್ರ ಕೊಟ್ಟಿದ್ದೀವಿ. ಮತ್ತು ಇತ್ತೀಚೆಗೆ ಒಂದು ಮಿಷನ್ ಮೋಡಲ್ಲಿ ಕಳೆದ 3 ತಿಂಗಳಲ್ಲಿ ಇನ್ನೂ ಒಂದು 500 ಕಂದಾಯ ಗ್ರಾಮಗಳನ್ನು ನಾವು ಆಯ್ಕೆ ಮಾಡಿ ಅದರಲ್ಲಿ ಸುಮಾರು 18,000 ಫ್ಯಾಮಿಲೀಸ್ಗೆ ಹಕ್ಕುಪತ್ರ ಕೊಡುವ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೂ 1 ತಿಂಗಳ ಒಳಗಾಗಿ ಇದು ಈಗಾಗಲೇ ಪ್ರಾಥಮಿಕ ಅಧಿಸೂಚನೆಗೆ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ. ಸರ್ವೆ ಮಾಡಿದ್ದೀವಿ, ಅಲ್ಲಿ ಎಷ್ಟು ಫ್ಯಾಮಿಲೀಸ್ ವಾಸ ಇದ್ದಾರೆ ಅಂತ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲನೂ ನಾವು ಕಳಿಸಿದ್ದೀವಿ ಸರ್ಕಾರಕ್ಕೆ. ಈಗ ಹಕ್ಕುಪತ್ರ ಕೊಡಲಿಕ್ಕೆ ಅಳತೆ ಮಾಡಿ ಎಲ್ಲ ಡೀಟೇಲ್ಸನ್ನು ನಾವು ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡಲಿಕ್ಕೆ ನಾವು VAOಸ್ಗೆ ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ACಗಳಿಗೆ ಹೇಳಿದ್ದೀವಿ. ಈ 1 ವಾರ ಒಳಗಾಗಿ ಈ 18,000 ಹಕ್ಕುಪತ್ರ ಕೂಡ ನಾವು ಸಂಬಂಧಪಟ್ಟ ತಹಸೀಲ್ದಾರ್ ಲಾಗಿನ್ಗೆ ತರಬೇಕು ಅಂತ ಹೇಳಿದ್ದೀವಿ. ಲಾಜಿಕಲಿ ಇದನ್ನು ಒಂದು 18,000 ಹಕ್ಕುಪತ್ರವನ್ನು ಇನ್ನೂ ಒಂದು ತಿಂಗಳ ಒಳಗಾಗಿ ನಾವು ಕೊಡ್ತೀವಿ. ಈಗ ನಮ್ಮ ಜಿಲ್ಲಾ ಹಂತದಲ್ಲಿ ಏನೇನು ಆಗಬೇಕೋ ಪ್ರಾಥಮಿಕ ಅಧಿಸೂಚನೆಗೆ ಅದು ಸರ್ಕಾರ ಕಳಿಸಿದ್ದೀವಿ ಮತ್ತು ಅಬ್ಜೆಕ್ಷನ್ ಪೀರಿಯಡ್ ಇದೆ. ಫೈನಲ್ ನೋಟಿಫಿಕೇಶನ್ ಆದ ತಕ್ಷಣ ನಾವು ಹಕ್ಕುಪತ್ರವನ್ನು ನಾವು ಅಪ್ರೂವ್ ಮಾಡಿ ಮತ್ತು ರಿಜಿಸ್ಟ್ರೇಷನ್ ಮಾಡಿ ಮತ್ತು ಈಸ್ವತ್ತು ಕೂಡ. ಸೊ ಇದು ಒಂದು ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರಾಸೆಸ್. ಇದು ಏನು ಒಂದು ಜನರದ್ದು ಒಂದು 20-30 ವರ್ಷ ಆಲ್ಮೋಸ್ಟ್ 2 ಜನರೇಷನ್ಸ್ದು ಬೇಡಿಕೆ ಏನಿತ್ತು ಅದು ಒಂದು ಭಾಗ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಅಫಿಷಿಯಲಿ ಅದು ಒಂದು ಕಂದಾಯ ಗ್ರಾಮ ಅಂತ ಐಡೆಂಟಿಫೈ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಅದು ರೋಡ್ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ಅಲ್ಲಿ ನೀರಿನ ಸಂಪರ್ಕ ಇರ್ಬೋದು, ಅದೆಲ್ಲ ಅವರಿಗೆ ಅಫಿಷಿಯಲಿ ಸಿಗುತ್ತೆ. ಮತ್ತು ಪ್ಲಾನಿಂಗಲ್ಲಿ ದೇ ವಿಲ್ ಆಲ್ಸೋ ಬಿಕಮ್ ಅ ಪಾರ್ಟ್ ಆಫ್ ಇಟ್. ಸೊ ಎಲ್ಲನೂ ನಾವು ಮನಗಂಡು ಇದನ್ನು ಮಾಡಬೇಕು ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು. 1993ಯಲ್ಲಿ ಇದನ್ನು ನಾವು ಘೋಷಣೆ ಮಾಡಿದ್ವಿ. ಇದನ್ನು ಒಂದು ಲಾಜಿಕಲ್ ಎಂಡಿಗೆ ಈಗ ಈ ಒಂದು ತಾಲೂಕಲ್ಲಿ ಹೊಸದಾಗಿ 50 ಆಗಿದೆ. ಇಡೀ ಜಿಲ್ಲೆಯಲ್ಲಿ ತುರುವೇಕೆರೆ ಸ್ಟ್ಯಾಂಡ್ಸ್ ಸೆಕೆಂಡ್ ಹೈಯೆಸ್ಟ್ ಆಫ್ಟರ್ ಗುಬ್ಬಿ. ಸುಮಾರು ಒಂದು 3,500 ಇಂದ 4,000 ಫ್ಯಾಮಿಲೀಸ್ಗೆ ತಹಸೀಲ್ದಾರು ಮತ್ತು AC ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ಸೊ ಇದನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರಬೇಕು ಅಂತ ಕೂಡ ನಾವು ಇವತ್ತು ಸೂಚನೆ ಕೊಟ್ಟಿದ್ದೀವಿ. ಮತ್ತು ನಾವು ಎಲ್ಲ VAOs ಕೂಡ ರಿವ್ಯೂ ಮೀಟಿಂಗ್ ಕರೆದಿದ್ದೀವಿ. ಅವ್ರಿಗೂ ಇದನ್ನು ನಾವು ಹೇಳ್ತೀವಿ. ಇದು ಇಲ್ಲದೆ ದರ್ಖಾಸ್ತು ಹೌದು, ಅದನ್ನೇ ಈಗ ಹಟ್ಟಿಗಳದ್ದು, ತಾಂಡಗಳದ್ದು ಅದನ್ನೇ ನಾವು ಹೆಚ್ಚಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಈಗ 2 ಮಂತ್ಸ್ ಹಿಂದೆ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು ಮತ್ತು ನಮ್ಮ MLA ಸರ್ ಕೂಡ ಬಂದು ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ದರು. ತುರುವೇಕೆರೆಯಲ್ಲಿ ಸುಮಾರು 3 ಕಡೆ ವಿಸಿಟ್ ಮಾಡಿದ್ರು, ಕಂದಾಯ ಗ್ರಾಮಗಳು ಮತ್ತು ದರ್ಖಾಸ್ತು ಕೋಡಿಗಳು. ಹಾಗೆಯೇ ದರ್ಖಾಸ್ತು ಕೋಡಿಯಲ್ಲಿ ಈಗ ಬಗರ್ ಹುಕುಮಲ್ಲಿ ಯಾರ್ಯಾರಿಗೆಲ್ಲ 20 ವರ್ಷ ಹಿಂದೆ ಮಂಜೂರಾಗಿದೆ ಅವರಿಗೆ ಒಂದೇ ಪಾನಿಯಲ್ಲಿ ಸರ್ಕಾರಿನೂ ಬರುತ್ತೆ ಮತ್ತು ಅವ್ರ ಹೆಸರುಗಳನ್ನು ಬರ್ತಾ ಇತ್ತು. ಹಂಗಾಗಿ ಅವರಿಗೆ ಅದಕ್ಕೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹಕ್ಕು ಇಶ್ಯೂಸ್ ಇತ್ತು. ಅದನ್ನು ಒಂದು ಸೆಪ್ರೇಟ್ ಸರ್ವೆ ಮಾಡಿಸಿ ಸೆಪ್ರೇಟ್ ನಂಬರ್ ಕೊಡುವ ಒಂದು ನಿಟ್ಟಿನಲ್ಲಿ ದರ್ಖಾಸ್ತು ಕೋಡಿ ಆಂದೋಲನ ಈ ಜಿಲ್ಲೆಯಲ್ಲಿ ಈಗ ಲಾಸ್ಟ್ ಹಿಂದೆ 5 ವರ್ಷ ಮಾಹಿತಿ ತಗೊಂಡ್ರೆ ಬರೀ ಒಂದು 100 ಜನಕ್ಕೆ ಅವರು RTC ಕೊಟ್ಟಿದ್ದಾರೆ. ಬಟ್ ಈಗ ನಾವು ಲಾಸ್ಟ್ 1 ಇಯರಲ್ಲಿ 10,000 ಈಗ ರೆಡಿ ಇದೆ ನಮಗೆ RTCಗಳು ಸರ್ವೆ ಮಾಡಿ ಅವರಿಗೆ ಕೊಡಲಿಕ್ಕೆ. ಅದಕ್ಕೆ
ತುರುವೇಕೆರೆಯಲ್ಲಿ 1700 ಇದೆ. ಅದಕ್ಕೆ ಒಬ್ಬ ರೈತರು ಜಮೀನಿಗೇನೆ ಹೋಗಿ ಅವ್ರ ಹತ್ರ ನಾವು ಕೇಳಿದ್ವಿ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು, 20 ವರ್ಷದಿಂದ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರು. ಸೊ ಈ ಥರ ಎಲ್ಲಿ ನಮಗೆ ಡಾಕ್ಯುಮೆಂಟ್ ಸಿಗ್ತಾ ಇದೆ ಅಲ್ಲಿ ನಾವು ಕಡ್ಡಾಯವಾಗಿ ಮಾಡಬೇಕು. ಎಲ್ಲ VAO RIಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾವ ರೀಸನ್ಗೋಸ್ಕರ ಕೂಡ ಡಾಕ್ಯುಮೆಂಟ್ಸ್ ಇರುವುದನ್ನು ತಾವು ಪೆಂಡಿಂಗ್ ಇಟ್ಕೋಬಾರ್ದು ಅಂತ ಹೇಳಿದ್ದೀವಿ. ನಾವು ಕೂಡ ಆಲ್ಮೋಸ್ಟ್ ಎವ್ರಿ ಡೇ ರೆವ್ಯೂ ಮಾಡ್ತಾ ಇದ್ದೀವಿ ಮತ್ತು AC ತಹಸೀಲ್ದಾರ್ಸ್ಗೆ ಅಲ್ಲಿ ತುಮಕೂರಲ್ಲಿ ರೆವ್ಯೂ ಮಾಡ್ತಾ ಇದ್ದೀವಿ. ಬಟ್ ಈ ಸ್ಥಳದಲ್ಲಿ ಏನೇನು ಇನ್ನೂ ಸ್ವಲ್ಪ ನಾವು ವಿಸಿಟ್ ಮಾಡಿದರೆ ಒಂದು ಖುಷ್ ಜಾಸ್ತಿ ಇರುತ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಬಂದಿದ್ದೀನಿ. ನಿನ್ನೆನೂ ನಾನು ಗುಬ್ಬಿಗೆ ಹೋಗಿದ್ದೆ. ಸೊ ಒಟ್ಟಾರೆಯಾಗಿ ನಮ್ಮದು ಕಂದಾಯ ಇಲಾಖೆದು ಎಲ್ಲ ACಗಳು ತಹಸೀಲ್ದಾರ್ದು ಗುರಿ ಏನಂತ ಹೇಳಿದ್ರೆ ಒಂದು 20,000 ಹಕ್ಕುಪತ್ರಗಳು ಕಂದಾಯ ಗ್ರಾಮದಲ್ಲಿ ಮತ್ತು 10,000 RTCಗಳು ದರ್ಖಾಸ್ತ್ ಕೋಡಿಯಲ್ಲಿ ಸುಮಾರು ಒಂದು 30,000 ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನಾವು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅವರವ್ರದ್ದೇ ಎಫರ್ಟ್ಸ್ ಹಾಕ್ತಿದ್ದಾರೆ. ಇದಿಲ್ಲದೆ ಎಲ್ಲ ನಮ್ಮ VAOಗಳು ಭೌತಿಕತೆ ಆಂದೋಲನ ಅಂತ ಅದರಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ತುಮಕೂರು 2ನೇ ಸ್ಥಾನದಲ್ಲಿ ಇದೆ. ಈಗ ಮೊನ್ನೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಮೀಟಿಂಗ್ನಲ್ಲಿ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಸುಮಾರು 23,000 ಭೌತಿಕತೆಗಳು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಗುರಿ ಏನು ಕೊಟ್ಟಿದ್ದೀವಿ ಅಂದರೆ ಒಬ್ಬ VAOಗೆ ಒಂದು ತಿಂಗಳಿಗೆ 50 ಮಾಡಲೇಬೇಕು ಅಂತ ಕೊಟ್ಟಿದ್ದೀವಿ. ಸೊ ಅದನ್ನು ಅವರು ಮಾಡ್ತಿದ್ದಾರೆ, ಅದನ್ನು ನಾವು ರೆವ್ಯೂ ಮಾಡ್ತೀವಿ. ಸೊ ಇದು 3 ಮುಖ್ಯವಾದ ಕಾರ್ಯಕ್ರಮಗಳು ನಮ್ಮ ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ. ಅದಿಲ್ಲದೆ ಮಾಯಸಂದ್ರ PHCಗೆ ಕೂಡ ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಮೆಡಿಸಿನ್ಸ್ ಕೊರತೆ ಏನೂ ಕಂಡು ಬಂದಿರಲಿಲ್ಲ ಮತ್ತು ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದರು. ಡಾಕ್ಟರ್ಸ್ ರೆಗ್ಯುಲರ್ ಆಗಿ ಬರಬೇಕು ಅಂತ ಹೇಳಿದ್ವಿ ಮತ್ತು AC ಅವ್ರಿಗೂ ಇನ್ಸ್ಟ್ರಕ್ಟ್ ಮಾಡಿದ್ವಿ. THO ಇಂದ PHCಗಳಲ್ಲಿ ಡಾಕ್ಟರ್ಸ್ ಸರಿಯಾದ ಸಮಯಕ್ಕೆ ಬರ್ತಿದ್ದಾರೆ. ಬಿಕಾಸ್ ಇಲ್ಲಿ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಕೊಟ್ಟರೆ ನಮಗೆ ಅವರು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬರೋದು ಕಡಿಮೆ ಆಗುತ್ತೆ ಅಂತ ಅದು ಕೂಡ ನಾವು ಇನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಇವತ್ತು ಲೋಕಾಯುಕ್ತರು ಇವತ್ತು